ಇಲ್ಲಿ ಕಸದ ರಾಶಿಯನ್ನು ತಾವೇನು ನೋಡ್ತಾ ಇದ್ದೀರಿ, ಇದು ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್. ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಕಸ ಇದೆ. ಆಗ ಪ್ರತಿ ದಿವಸ ಕಸವನ್ನು ಎತ್ಕೊಂಡು ಹೋಗ್ತಾ ಇದ್ರು. ಈಗಂತೂ ಒಂದು 4-5 ತಿಂಗಳಿಂದ ಕಸ ಯಾವಾಗಲೂ ಹಾಗೆ ಇರುತ್ತೆ. ಅದು ಎಷ್ಟು ಎತ್ಕೊಂಡು ಹೋಗ್ತಾರೋ ಎಷ್ಟು ಬಿಡುತ್ತೋ ಗೊತ್ತಿಲ್ಲ. ಈಗೊಬ್ಬರು ಹೇಳ್ತಾ ಇದ್ರು, ಪ್ರತಿನಿತ್ಯ ಕಸ ಅನ್ನೋಕ್ಕೇನು ಬರ್ತಾರಲ್ಲ, ಅವ್ರು ಹಿಂಗೆ ಕಸ ಅಂದು ಬೆಂಕಿ ಹೆಚ್ಚಿ ಹೋಗಿಬಿಡ್ತಾರೆ ಸರ್ ಅಂತ. ತಮಗೆ ತಿಳಿದಿದೆ, ಪ್ಲಾಸ್ಟಿಕ್ ಹಾಳಿಗೆ ಏನಾದರೂ ನಾವು ಬೆಂಕಿ ಹೆಚ್ಚಿದರೆ ಆದರೆ ಆ ವಾಸನೆಯನ್ನು ತಡ್ಕೊಳಕ್ಕಾಗಲ್ಲ. ಕ್ಯಾನ್ಸರ್ಗೆ ಮೂಲ ಕಾರಣನೇ ಪ್ಲಾಸ್ಟಿಕ್ ಸುಡೋದ್ರಿಂದ. ಒಂದು ಏನಾದರೂ ಪೌರ ಕಾರ್ಮಿಕರೇನಾದರೂ ಇದಕ್ಕೆ ಬೆಂಕಿ ಹೆಚ್ಚಿದ್ರೆ ಹಚ್ಚಕ್ಕೆ ಹೋಗಬೇಡಿ, ನಿಮ್ಮ ಸೂಪರ್ವೈಸರ್ಗೆ ಹೇಳ್ರಿ, ಮಾರ್ಷಲ್ಗೆ ಹೇಳ್ರಿ, ಆತ ಗಾಡಿ ತಗೊಂಬಂದು ಈ ಕಸವನ್ನು ಎತ್ಕೊಂಡು ಹೋಗ್ತಾನೆ. ಜನ ಏನಾದರೂ ಇದಕ್ಕೇನಾದರೂ ಬೆಂಕಿ ಹೆಚ್ಚಿದ್ರಿ, ಅವರ ತಗೊಂಡು ಹೋಗ್ತಾ ಇಲ್ಲ, ಹಂಗಾಗಿ ಬೆಂಕಿ ಹಚ್ತಾ ಇದೆ ಅಂತ ನೀವೇನಾದ್ರು ಹಚ್ಚಿದ್ರೆ ದಯವಿಟ್ಟು ಹಚ್ಚಕ್ಕೆ ಹೋಗಬೇಡಿ. ಹಚ್ಚೋದ್ರಿಂದ ಕ್ಯಾನ್ಸರ್ ಕಾಯಿಲೆ ಮೂಲ ಕಾರಣ ಆಗುತ್ತೆ. ಇದನ್ನೇ ನಾನು ನೋಡ್ತಾ ಇದ್ದೀನಿ, ಒಂದು 3-4 ತಿಂಗಳು ಜಾಸ್ತಿ ಆಯಿತು, ಕಂಟಿನ್ಯೂ ಇಷ್ಟು ಕಸ ಇರುತ್ತೆ. ಅದು ಎಷ್ಟು ಎತ್ಕೊಂಡು ಹೋಗ್ತಾನೆ ಎಷ್ಟು ಬಿಡ್ತಾನೋ ಗೊತ್ತಿಲ್ಲ. 4-5 ತಿಂಗಳ ಹಿಂದ್ಗಡೆ ಒಂದಿಷ್ಟು ಅವಾಗವಾಗ ದಿನನಿತ್ಯ ಎತ್ಕೊಂಡು ಹೋಗ್ತಾ ಇದ್ರು. ಇವತ್ತು ದಿನಾಂಕ 7 ಮೇ 2026, ವಾರ ಗುರುವಾರ, ಸಮಯ 8:26. ಈ ದೃಶ್ಯವನ್ನು ನೀವು ನಾಯಂಡಹಳ್ಳಿ ವಿನಾಯಕ ಬಡಾವಣೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ, ಇಲ್ಲಿ ರೈಲ್ವೆ ಕ್ವಾರ್ಟರ್ಸ್ಗಳಿವೆ. ಇಲ್ಲಿ ಐ ರಿಕ್ವೆಸ್ಟ್ ಕನ್ಸರ್ನ್ಡ್ ಆಫೀಸರ್, ಪ್ಲೀಸ್ ಟೇಕ್ ದ ನೆಸೆಸರಿ ಆ್ಯಕ್ಷನ್.